Jungle. ನಮಸ್ಕಾರ. ಇವತ್ತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ನೋಡ್ತೀವಿ ಕನ್ನಡ ಟುಡೇ ಕನ್ನಡ ಚಾನಲ್. ಪ್ರಿಯ ವೀಕ್ಷಕರೇ, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಚಿಕ್ಕಜಂಬೂರು ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂತಹ ಮಹಬೂಬ್ ಖಾನ್ ಮುಸ್ತಫಾ ಅಹಮದ್ ನಮ್ಮ ಜೊತೆಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಎಷ್ಟೆಲ್ಲ ಹೋರಾಟ, ವೃತ್ತಿ, ವಿದ್ಯಾಭ್ಯಾಸ, ಜೀವನ ಜನಗಳಿಗೆ ತಲುಪಿಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ. ಸರ್, ಮೊದಲಿಗೆ ನಿಮ್ಮ ಹುಟ್ಟೂರು, ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ. ಸರ್, ನಮ್ಮೂರು ಚಿಕ್ಕಜಂಬೂರು, ನಾವು ಹುಟ್ಟಿರೋದು. ನನ್ನ ಹೆಸರು ಮೆಹಬೂಬ್ ಖಾನ್. ನನಗೆ ಮುಷ್ತಾಕ್ ಅಂತಾನೆ ಜಾಸ್ತಿ ಕರೆಯೋದು. ಮಹಬೂಬ್ ಖಾನ್ ಅಂದರೆ ಅಷ್ಟು ಜನ ಅರ್ಥ ಮಾಡ್ಕೊಳೋದಲ್ಲ, ಮುಷ್ತಾಕ್ ಅಂತಾನೆ ನನಗೆ ಕರೆಯೋದು. ನಮ್ಮ ತಂದೆ ಹೆಸರು ಅಜೀಜ್ ಖಾನ್, ನಮ್ಮ ತಾಯಿ ಹೆಸರು ಜಾಕಿರಾ ಬಿ. ನಮಗೆ ಅಣ್ಣ ತಮ್ಮದಿರು, ಅಣ್ಣ ಅಂತೂ ಇಲ್ಲ, ಇಬ್ಬರು ತಮ್ಮದಿರ ಇದ್ದಾರೆ. ಅವರು ವಿದ್ಯಾಭ್ಯಾಸ ಮಾಡಿ ಸದ್ಯ ಒಬ್ಬ ತಮ್ಮ ಇಂಜಿನಿಯರಿಂಗ್ ಮಾಡ್ತಾನೆ, ಅವರು ಮೈಸೂರು ಶಿಫ್ಟ್ ಆಗಿದ್ದಾರೆ. ನಾವು ತಮ್ಮನೂ ಅಲ್ಲೇ, ಇಬ್ಬರು ತಮ್ಮದಿರು ಅಲ್ಲೇ ಇರ್ತಾರೆ. ಹಾಗೂ ನಾವು ಹುಟ್ಟಿದಾಗಿಂದನೂ ನಾವು ಅಗ್ರಿಕಲ್ಚರ್ ನಮ್ಮದು ಇದ್ದೆ. ಹಾಗಾಗಿ ಜಮೀನು ಇರೋದರಿಂದ ನಾವು ಇಲ್ಲೇ ಜಮೀನು ನೋಡ್ಕೊತ ಇಲ್ಲೇ ವಾಸ ಆದ್ವಿ. ನಮ್ಮ ಕುಟುಂಬದಾಗೆ ನನಗೆ 3 ಜನ ಗಂಡು ಮಕ್ಕಳಿದ್ದಾರೆ, 3 ಜನ ಹೆಣ್ಮಕ್ಳಿದ್ದಾರೆ. ಅವರಿಗೆಲ್ಲ ಮದುವೆ ಆಗಿ ಅವ್ರವ್ರ ಜೀವನದಾಗೆ ಅವರು ಆರಾಮಿದ್ದಾರೆ. ಸರ್, ನಿಮಗೆ ರಾಜಕೀಯಕ್ಕೆ ಬರ್ಬೇಕನ್ಸಿದ್ದು ಯಾವಾಗ? ನಮಗೆ ಇಲ್ಲಿ ಈ ಗ್ರಾಮದ ಭಾಳಷ್ಟು ಸಮಸ್ಯೆ ಇದ್ವು. ನಾವು ಮೊದಲಿಂದನೂ ನಾವು ಸ್ವಲ್ಪ ಜನರ ಸೇವೆ, ನಾನು ಓದಬೇಕಾದ್ರೂ ನಮಗೆ ಮೊದಲಿಂದನೂ ನಾವು ಶಾಲೆಯಲ್ಲಿ ಅಧ್ಯಕ್ಷರಾಗಿ ನಾನು ಬಹಳಷ್ಟು ಈ ಊರಿಗೆ ಒಂದು ಅಭಿವೃದ್ಧಿ ಏನೋ ಮಾಡಬೇಕು, ಇಲ್ಲಿ ಒಳ್ಳೆಯದು ಮಾಡಬೇಕು ಅಂತ ಹೇಳಿ ನನಗೆ ಮೊದಲಿಂದಾನೇ ಸಣ್ಣ ವಯಸ್ಸಿಂದಾನೇ ಒಂದು ಇದಿತ್ತು. ಆ ಅಪೇಕ್ಷೆ ಪಟ್ಟು ಜನ ನನಗೆ ಭಾಳಷ್ಟು ಪ್ರೀತಿಯಿಂದ ಕರೆದು, ಇಲ್ಲ ನೀವು ಫಸ್ಟ್ ಬಾರಿ ನನಗೆ 1994ರಲ್ಲಿ ಯಾವಾಗ ತಾಲೂಕು ಪಂಚಾಯಿತಿ ಅಂತ ಬಂತು, ಮೊದಲೇ ತಾಲೂಕು ಬೋರ್ಡ್ ಅಂತ ಇತ್ತು, ನಂತರ ತಾಲೂಕು ಪಂಚಾಯಿತಿ ಆದಾಗ ಜನ ಎಲ್ಲ ಅಪೇಕ್ಷೆ ಪಟ್ಟು ನನಗೆ ನೀವು ಎಲೆಕ್ಷನ್ ನಿಲ್ಲಬೇಕಂತ ಹೇಳಿ ಭಾಳ ಒತ್ತಡ ಮಾಡಿದ್ದಕ್ಕೆ ನಾವು ಅಕ್ಕಪಕ್ಕ ಹಳ್ಳಿಯರು ಸೇರಿ ನಾವು ಆ ಟೈಮಿಗೆ ನಾನು ಆಯಿತು ಅಂತ ಹೇಳಿ ಒಪ್ಕೊಂಡು ಅವ್ರಿಗೆ ಒಂದು ಗೌರವ ಕೊಟ್ಟು ನಾನು ಬಂದು ಎಲೆಕ್ಷನಿಗೆ ಸ್ಪರ್ಧೆ ಮಾಡಿದೆ. ಸರ್, ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಬಂದಿದ್ದೀರಾ ಸರ್? ಹೌದು, ನಮಗೆ ಹುಟ್ಟು ಗುಣ, ನನಗೆ ಎಲ್ಲ ಸಮಾಜ ಸೇವೆ ಮಾಡ್ಕೊತ. ನಮ್ಮ ತಂದೆ ಸಹಿತ ಭಾಳ ಈ ಊರಿಗೆ ಭಾಳ ಆಸಕ್ತಿ ಪಟ್ಟರು. ನಾವು ಇನ್ನೂ ಸಣ್ಣ ಇದ್ದಾಗನೇ ಅವರು ತೀರ್ಕೊಂಡ್ಬಿಟ್ರು. ಹಾಗಾಗಿ ಅವರು ಹೆಸರು ನಾವು ಮೇಲೆ ತರಬೇಕು ಅಂತ ಹೇಳಿ ನಮಗೆ ಒಂದು ಭಾಳ ಆಸೆ ಇತ್ತು. ಆ ಜನ ಅಪೇಕ್ಷೆ ಪಟ್ಟು ನಮಗೆ ಈ ಲೈನಿಗೆ ತಂದಿದ್ದು, ಅವ್ರಿಗೆ ತುಂಬ ಧನ್ಯವಾದ. ನಾನು ಆ ಕಾಲದಿಂದ ಈ ಕಾಲವರೆಗೆ ನಾನು ನಾನು ತಾಲೂಕು ಪಂಚಾಯತಿ ಮೆಂಬರ್ ಆದೆ. ನಂತರ ಮತ್ತು 2 ಬಾರಿ ಗ್ರಾಮ ಪಂಚಾಯತಿಯಲ್ಲಿ ಆಯ್ಕೆ ಆಗಿ ಬಂದೆ. ಒಂದು ಸಲ ಕಾಂಗ್ರೆಸ್ಸಿಂದ ಆಯ್ಕೆ ಆದೆ, ಮತ್ತು 2ನೇ ಬಾರಿ ನಾವು ಬಿ ಜೆ ಪಿಗೆ ಜಾಯ್ನ್ ಆಗಿ ನಾವು ಯಡಿಯೂರಪ್ಪ ಸಾಹೇಬರು ಅವರು ಆಶೀರ್ವಾದದಿಂದ 2ನೇ ಸಲ ಸಹಿತ ನಾನು ಗ್ರಾಮ ಪಂಚಾಯತಿಯಲ್ಲಿ ಆಯ್ಕೆ ಆಗಿ ಆವಾಗ ಅಧ್ಯಕ್ಷರು ಸಹಿತ ಆದೆ. ಅವರು ನಮಗೆ ಒಳ್ಳೆಯ ನಮ್ಮ ಗುಣ ನೋಡಿ, ನಮ್ಮ ಕೆಲಸ ನೋಡಿ ಅವರು ನಾಮಿನಿ ಸದಸ್ಯರಾಗಿ ನನಗೆ APMCಯಲ್ಲಿ ಕರ್ಕೊಂಡು ಹೋದರು. ನಾನು ಅಲ್ಲಿ 2.5 ವರ್ಷ ಅವರು ಸೇವೆ ಮಾಡಿದೆ. ನಂತರ ಮತ್ತು ನಾನು ಎಲೆಕ್ಷನ್ ಗೆದ್ದಾಗ ಮತ್ತು ನನಗೆ ಕರ್ನಾಟಕ ಸ್ಟೇಟ್ ಹಜ್ ಕಮಿಟಿಯಲ್ಲಿ ತೊಗೊಂಡೋಗಿ ಅಲ್ಲಿ ಸುಮಾರು ನಾನು 4 ವರ್ಷ ಬೆಂಗಳೂರಾಗಿ ಇದ್ದೆ. ನಾನು ಆಲ್ ಕರ್ನಾಟಕದಲ್ಲಿ ಒಂದು ಹೆಸರು ಆದಂಥ ಒಂದು ಆ ಕಮಿಟಿಯಲ್ಲಿ ಇದ್ದು ಒಂದು ಕೆಲಸ ಮಾಡಿದ್ದೇನೆ. ಅದಕ್ಕೆ ಅವರಿಗೆ ನಾನು ಯಡಿಯೂರಪ್ಪ ಸಾಹೇಬರಿಗೆ ಮಾತ್ರ ಭಾಳ ಧನ್ಯವಾದ ಹೇಳ್ತೇನೆ. ಸರ್, ಪ್ರತಿಯೊಬ್ಬರ ಜೀವನದಲ್ಲಿ ಮಾರ್ಗದರ್ಶಕರಿರ್ತಾರಲ್ಲ, ನಿಮ್ಮ ಜೀವನದ ಮಾರ್ಗದರ್ಶಕರು? ನಮ್ಮ ಜೀವನದ ಮಾರ್ಗದರ್ಶಿ ಅಂದರೆ ನನ್ನ ತಂದೆ ಅಂತೂ ಸಣ್ಣ ವಯಸ್ಸಿನಾಗೆ ತೀರ್ಕೊಂಡ್ರು. ನನಗೆ ತಾಯಿ ನನಗೆ ಮಾರ್ಗದರ್ಶಿ. ಆ ನಂತರ ಈ ಗ್ರಾಮದ ಜನ, ಗ್ರಾಮಸ್ಥರು. ನಾನು ಅವ್ರ ಋಣ ಯಾವತ್ತೂ ತೀರ್ಸಾಗಿ. ರಾಜಕೀಯ ಜೀವನದಲ್ಲಿ ನನಗೆ ಅಕ್ಕಪಕ್ಕ ನಮ್ಮ ಜನ, ನಮಗೆ ಸ್ನೇಹಿತರು, ನಮಗೆ ಮೊದಲಿಗಾಗಿ ನನಗೆ ನಮ್ಮ ಬಂಗಾರಪ್ಪನವರೇ ಇದು ರಾಜಕೀಯ ಇದು ಫಸ್ಟ್ ಮಾರ್ಗದರ್ಶಿ. ನಂತರ ಈಗ ನಾನು ಜಾಸ್ತಿ ಬೆಳೆಯೋದಕ್ಕೆ ಕಾರಣ ನಮ್ಮ ಯಡಿಯೂರಪ್ಪರು. ಸರ್, ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ? ಗ್ರಾಮ ಪಂಚಾಯತ್ ನಾನು ತಾಲೂಕು ಪಂಚಾಯತಿಲಿ ಫಸ್ಟಿಗೆ ಆಯ್ಕೆ ಆದೆ. ನಾನು ಅದು ಪದೇ ಅಲ್ಲಿ ನಮಗೆ ಇದು ಕೆಟಗರಿ ಒಂದು ಸಮಸ್ಯೆ ಬರ್ತೈತಿ. ಹಾಗಾಗಿ ಇದು ಆಗಲ್ಲ. ನಮ್ಮ ಗ್ರಾಮದಲ್ಲಿ ಭಾಳ ಅನೇಕ ಸಮಸ್ಯೆಗಳು ಇದ್ವು. ಕುಡಿಯೋ ನೀರಿಂದ ಇರಬೇಕು, ರೋಡಿಂದ ಇರ್ಬೋದು,
ಭಾಳಷ್ಟು ಸಮಸ್ಯೆಗಳು ಇದ್ವು. ನಾವು ಒಂದು ಇದರಲ್ಲಿ ನಾವೇನು ಜನ ಆಶೀರ್ವಾದ ಮಾಡಿ ಆಯ್ಕೆ ಆಗಿ ಬಂದರೆ ನಾವು ಇದೆಲ್ಲ ಸರಿಪಡಿಸ್ಬೇಕಂತ ಹೇಳಿ ನಾನು ಆಸಕ್ತಿ ಪಟ್ಟು ಆ ಗ್ರಾಮ ಪಂಚಾಯತಿಯಲ್ಲಿ ನಾನು ಸ್ಪರ್ಧೆ ಮಾಡಿದೆ. ಆವಾಗ ಜನ ಆಶೀರ್ವಾದ ಮಾಡಿದ್ರು, ನನ್ನ ಗೆಲ್ಲಿಸಿದ್ರು. ಸಾಕಷ್ಟು ನಾವು ಹಿರಿಯರು ಮಾರ್ಗದರ್ಶನದಿಂದ ಇಲ್ಲಿ ರೋಡ್ ಆಗಲಿ, ಕುಡಿಯೋ ನೀರಿನ ಸಮಸ್ಯೆ. ಸರ್, ಮುಂದೆ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ? ನಮಗೆ 2 ಸಲ ಜನ ಆಶೀರ್ವಾದ ಮಾಡಿದ್ದಾರೆ. ನನಗೆ ಅದಕ್ಕಿಂತ ಮೇಲ್ಪಟ್ಟು ಏನಾರ ನನಗೆ ಅವಕಾಶ ಸಿಕ್ಕರೆ ನಾವು ಸಿದ್ಧ ಇದ್ದೀವಿ. ಅದು ಜನರ ಅಪೇಕ್ಷೆ ಪಡಬೇಕು. ಆಮೇಲೆ ಪಕ್ಷ ತೀರ್ಮಾನ ಮಾಡಬೇಕು. ಈಗ ಸದ್ಯ ನಾವು ಒಬ್ಬೊಡು ಅಂದರೆ ನಮ್ಮ ಅಂಜುಮನ್ ಕಮಿಟಿಯಲ್ಲಿ ಸುಮಾರು 7 ವರ್ಷದಿಂದ ಈ ಊರಲ್ಲಿ ಇಲ್ಲಿ ಗ್ರಾಮದ ಅಧ್ಯಕ್ಷರಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ. ನಮಗೆ ಇದು ಒಂದು ದೊಡ್ಡ ಕೆಲಸ. ಇದು ದೇವರ ಒಂದು ಆಶೀರ್ವಾದದಿಂದ ನಮಗೆ ಈ ಜನ ಅಪೇಕ್ಷೆ ಪಟ್ಟು ಜೀವನದ ಒಳಗೆ ಇದು ಮಹಾನ್ ಕೆಲಸ ಅಂತ ನಾನು ತಿಳ್ಕೊತೇನೆ. ಸರ್, ನೀವು ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು? ನಾವು ಫಸ್ಟಿಗೆ ಕಾಂಗ್ರೆಸ್ಸಿಂದ ನಾವು ಸಾಗಿಸ್ತಿದ್ದು. ಆ ನಂತರ ಬಂಗಾರಪ್ಪರು ಜೊತೆಗೆ ನಮಗೆ BJPಗೆ ಕರ್ಕೊಂಡು ಹೋದರು. ಅವರು ಭಾಳ ಬೇಗನೆ ಅವರು BJP ಪಟ್ಟಿ ಮತ್ತು ಬೇರೆ ಪಕ್ಷ ಕಟ್ಟಿ ಅವರು ಹೊರಗೆ ಹೋದರೆ ನಾವು ಐತಲ್ಲ ಆ ಪಕ್ಷದಾಗೆ ಅಲ್ಲೇ ಉಳ್ಕೊಂಡ್ಬಿಟ್ಟು ಇಲ್ಲಿವರೆಗೂ ನಾವು ಅದೇ ಪಕ್ಷದಾಗೆ ಇದ್ದೀವಿ. ಇನ್ನು ಮುಂದಾದ್ರೂ ನಾವು, ಯಾಕಂದರೆ ಅಭಿವೃದ್ಧಿ ನೋಡಿ ನಾವು ನಮ್ಮ ರಾಘಣ್ಣಂದು ಅಭಿವೃದ್ಧಿ, ಈಗ ಹೊಸದಾಗಿ ಮತ್ತು ವಿಜೇಂದ್ರ ಅಂತ ಹೇಳಿ ನಮ್ಮ ಯಡಿಯೂರಪ್ಪರ ಮಗ ಮತ್ತು ಈಗ ನಮಗೆ MLA ಆಯ್ಕೆ ಬಂದಾರ. ಅವರು ಇದರಲ್ಲಿ ನಾವು ಈ ಊರಿಗೆ ಇನ್ನಷ್ಟು ಒಳ್ಳೆಯ ಕೆಲಸ ಮಾಡಬೇಕಂತ ಹೇಳಿ ನನಗೊಂದು ಜೀವನದ ಒಂದು ಆಸೆ ಇದೆ. ಸರ್, ನೀವು ಶಾಲಾ ಕಾಲೇಜಲ್ಲಿ ಹೋರಾಟಗಳು ಮಾಡ್ಕೊಂಬಂದಿದ್ದೀರಾ ಸರ್? ಹೌದು. ನಾವು ಫಸ್ಟಿಂದನೇ ನಮಗೆ ವಿದ್ಯಾಭ್ಯಾಸದಿಂದನೇ ನನಗೆ ನನ್ನ ಸಣ್ಣ ವಯಸ್ಸಿಂದನೂ ವಿದ್ಯಾಭ್ಯಾಸ ಅಂದರೆ ನನಗೆ ಭಾಳ ಇಷ್ಟ. ನನಗೆ ಆವತ್ತು ನಾವು ಶಾಲೆಯಲ್ಲಿ ನನಗೆ ಯಾವಾಗ ಪ್ರಜ್ಞೆ ಬಂತು ಆವಾಗಿಂದ ನಾನು ಶಾಲೆಯಲ್ಲಿ ಇನ್ನೂವರೆಗೂ ಸಹಿತ ನಾವು ಇಲ್ಲಿ ಹೈಸ್ಕೂಲ್ ಇದ್ದಿಲ್ಲ. ಪ್ರಯತ್ನ ಮಾಡಿ ನಾವು ಬಂಗಾರಪುರ ಕಾಲದಾಗ ಹೈಸ್ಕೂಲ್ ತಂದ್ವಿ. ಮತ್ತು ನಮಗೆ ಇಲ್ಲಿ ಮುಸ್ಲಿಮ್ಸ್, ಈ ಊರಲ್ಲಿ ಭಾಳ ಮುಸ್ಲಿಮ್ ಜನ ಇರೋದು, ಹೆಣ್ಮಕ್ಕಳು ಬೇರೆ ಬೇರೆ ಕಡೆ ಶಾಲೆಗೆ ಹೋಗ್ತಾರೆ, ಅವ್ರಿಗೆ ಸಮಸ್ಯೆ ಆಗ್ತದೆ ಅಂತ ಹೇಳಿ ನಾವು ಇದೇ ಯಡಿಯೂರಪ್ಪ ಮತ್ತು ರಾಘವಣ್ಣರಿಗೆ ಹೇಳಿ ಇಲ್ಲಿ ಒಂದು ಕಾಲೇಜ್ ತಂದ್ವಿ. ಅವ್ರಿಗೆ ಒಂದು ತುಂಬ ಧನ್ಯವಾದ. ನಮ್ಮಲ್ಲಿ ಒಂದು ಒಳ್ಳೆಯ ಕಾಲೇಜ್ ಕೊಟ್ಟರು. ಇಲ್ಲಿವರೆಗೂ ಆ ಕಾಲೇಜಿಗೆ ಇನ್ನುವರೆಗೂ ನಾನೇ ಅಧ್ಯಕ್ಷ ಇದ್ದೇನೆ. ಆ ಕಾಲದಿಂದನೂ ನಮಗೆ ಇನ್ನೂ 93% ಈ ಸಲ ಆದ್ರೂ ಇದರಲ್ಲಿ 93% ನನಗೆ ರಿಸಲ್ಟ್ ಬಂದೈತಿ. ಆ ಥರ ಒಳ್ಳೆ ವಾತಾವರಣದಲ್ಲಿ ಒಳ್ಳೆಯ ಕಾಲೇಜ್ ನಡೀತಾ ಐತಿ. ಸರ್, ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿತ್ತು, ನಿಮ್ಮ ಅವಧಿಯಲ್ಲಿ ಹೇಗೆ ಪೂರೈಸಿದ್ದೀರಾ? ನಾವು ಮೊದಲಿಗೆ ಹೇಳಿದ್ದೇನೆ, ನಾವು ಇಲ್ಲಿ ಕುಡಿಯೋ ನೀರಿಂದು, ರೋಡಿಂದು ನಮಗೆ ಬೇರೆ ಊರಿಂದ ಈ ಗ್ರಾಮಕ್ಕೆ ಸಂಪರ್ಕನೇ ಅಂದ್ರೂ ಕಷ್ಟ ಇತ್ತು. ಒಂದು ಕಾಲದಾಗಿ ಇಲ್ಲಿ ಹೆಣ್ಮಕ್ಳಿಗೆ ಇಲ್ಲಿ ಹೆಣ್ಣು ಕೊಡಬೇಕಂದ್ರೆ ಜನ ಯೋಚನೆ ಮಾಡ್ತಿದ್ರು, ಇಲ್ಲಿಂದ ಹೆಣ್ಣು ಮಾಡ್ಕೊಂಡು ಹೋಗ್ಬೇಕಂದ್ರೂ ಯೋಚನೆ ಮಾಡ್ತಿದ್ವು. ಆ ಥರ ನಾವು ಈ ಹಳ್ಳಿ ಜೀವನ ನಡೆಸಿದ್ವಿ. ನಂತರ ಬರ್ತಾ ಈ ರಾಜಕಾರಣದಲ್ಲಿ ನಾವು ಯಾವಾಗ ಎಂಟ್ರಿ ಆದ್ವಿ ಆವಾಗ ಒಳ್ಳೆ ರೋಡ್ ಆಯಿತು, ಒಳ್ಳೆ ಬಸ್ಸಿನ ಎಲ್ಲ ಅನೇಕ ಸಂಪರ್ಕಗಳು, ಇಲ್ಲಿ ಬಸ್ಸಿನ ಸವಲತ್ತಾಗಲಿ, ಆಮೇಲೆ ಮುಖ್ಯವಾಗಿ ಸ್ವಚ್ಛತೆ ಅಭಿಯಾನದಲ್ಲಿ ನಾವು ಗ್ರಾಮದ ಸ್ವಚ್ಛತೆ, ಆಮೇಲೆ ನಿರ್ಮಲಾ ಯೋಜನೆಯಲ್ಲಿ ನಾವು ಐತಲ್ಲ ಮನೆಗೆ ಒಂದು ಶೌಚಾಲಯ ಅಂತ ಹೇಳಿ ಆ ಸ್ಕೀಮ್ನಲ್ಲಿ ಇದು ಮಾಡಿದ್ವಿ. ನಮ್ಮ ಕಾಲದಾಗೆ ಸಾಕಷ್ಟು ಮನೆಗಳು ಬರೋದು. ಇಲ್ಲಿ ಜನ ಐತಲ್ಲ ಅದೇನು ಇಷ್ಟು ಗ್ರ್ಯಾಂಡಾಗಿ ಹೆಂಗೆ ಕಟ್ಟಬೇಕು ಅಂತ ಹೇಳಿ ಒಂದು ಆಸಕ್ತಿ ಇದ್ದಿಲ್ಲ. ನಾವು ಅವರಿಗೆಲ್ಲ ಕನ್ವಿನ್ಸ್ ಮಾಡಿ ಆಸಕ್ತಿ ತೋರಿಸಿ ಸಾಕಷ್ಟು ಇಲ್ಲಿ ನಮ್ಮ ಇದನ್ನ ಮೀರಿ ನಾವು ಇಲ್ಲಿ ಮನೆಗಳಿಗೆ ಕೊಟ್ಟಿದ್ದೀವಿ. ಅದು ಒಂದು ಜನರಿಂದ ನಮಗೆ ಅದು ಒಂದು ದೊಡ್ಡ ಆಶೀರ್ವಾದ. ಜನ ಆ ಕಾಲದಿಂದ ನಮಗೆ ಜನ ಆಶೀರ್ವಾದ ಕೊಟ್ಟಿದ್ದಾರೆ. ನಮ್ಮಲ್ಲಿ ರುದ್ರಭೂಮಿ ಸಮಸ್ಯೆ ನಮ್ಮಲ್ಲಿ ಇಲ್ಲ. ಮೊದಲಿಂದನೂ ನಾವು ಇಲ್ಲಿ ಸಾಕಷ್ಟು ನಾವು ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಇಟ್ಕೊಂಡೀವಿ. ಇಲ್ಲ ನಮಗೆ ರುದ್ರಭೂಮಿ ಸತ್ಯಕ್ಕೆ ಬೇರೆ ಅಂದರೆ ಗ್ರಾಮದಲ್ಲಿ ಊರು ಬೆಳೀತಾ ಇದ್ದಂಗೆ ಸಮಸ್ಯೆಗಳು ಬರ್ತಾನೆ ಇದ್ದಾವೆ. ಇಲ್ಲಿ ಐತಲ್ಲ ಒಂದು ನಿವೇಶನದ್ದು ಸಮಸ್ಯೆ ಇರ್ಬೋದು. ಇನ್ನೂ ಅನೇಕ ರೋಡ್ಗಳು ಇದಾವೆ ಊರು ಸುತ್ತಲೂ. ಅನುದಾನ ಇವಾಗ ಅನುದಾನ ಕಮ್ಮಿ ಇರೋದ್ರಿಂದ ಈಗ ಭಾಳಷ್ಟು ಇನ್ನೂ ರೋಡ್ಗಳು ಆಗೋ ಇದ್ದಾವೆ. ನಾವು ಮುಂದೆ ಸರ್ಕಾರದಾಗ ಒತ್ತಡ ಮಾಡಿ ಅದೊಂದು ಮಾಡಿಸ್ಬೇಕಂತ ಹೇಳಿ ನಮ್ಮ ಆಸಕ್ತಿ ಇದೆ. ಸರ್, ಕೊನೆ ಪ್ರಶ್ನೆ, ಜನ ನಿಮಗೆ ಮತ ಹಾಕಿದಾರಲ್ಲ, ಅವ್ರು ಏನು ಹೇಳಕ್ಕೆ ಬಯಸ್ತೀರ? ಅವರಿಗೆ ನಾನು ತುಂಬ ಮನಸಾರ ತುಂಬ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೆ ಧನ್ಯವಾದ. ಮತ ಹಾಕಿದವ್ರಿಗೆ ಎಲ್ಲರಿಗೂ, ನಮಗೆ ಆಶ್ವಾಸನೆ ಕೊಟ್ಟವ್ರಿಗೆ, ನಾನು ಸುತ್ತಲೂ ಗ್ರಾಮದವ್ರಿಗೆ ನಾನು ಭಾಳ ಧನ್ಯವಾದ ಅವ್ರಿಗೆ ಅರ್ಪಿಸ್ತೇನೆ. ಸರ್, ನಮ್ಮ ಜೊತೆ ಚರ್ಚಿಸಲು ನಿಮಗೂ ಕೂಡ ಧನ್ಯವಾದಗಳು ಸರ್. ಆಯಿತು. ನಿಮಗೆ ಸಹಿತ ಮಾಧ್ಯಮದವರು ಬಂದು ಇಷ್ಟೆಲ್ಲ ನನಗೆ ಕ್ವೆಶ್ಚನ್ ಮಾಡಿ ನಮ್ಮಿಂದ ಮಾಹಿತಿ ಪಡೆದಿದ್ದಕ್ಕೆ ಅವರಿಗೆ ತುಂಬ ಧನ್ಯವಾದಗಳು.